ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಓಕೆ, ನಾನು ಇವತ್ತು ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಆಯ್ತಾ, ನಿಮ್ ಎಲ್ರಿಗೂ ಸಾಕಷ್ಟು ಸಲ ಹೇಳಿದ್ದೀನಿ, ಈಗಾಗಲೇ ಸಾಕಷ್ಟು ಜನ ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಗೊತ್ತಿದೆ. ಉದಯ ಟಿವಿನಲ್ಲಿ ಪ್ರತಿದಿನ ಅಂದ್ರೆ ಸೋಮವಾರದಿಂದ ಶನಿವಾರ ತನಕ ಸಂಜೆ 6:30ಕ್ಕೆ ಗಂಗೆ ಗೌರಿ ಅನ್ನೋ ಸೀರಿಯಲ್ ಬರ್ತಾ ಇದೆ. ಅದರಲ್ಲಿ ನಾನು ಶಕುಂತಲಾ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಪಾತ್ರನ ಮೆಚ್ಕೊಂಡಿದ್ದೀರಾ. ಸೊ ಇವತ್ತು ಅದ್ರದ್ದೇ ಶೂಟಿಂಗ್ ಇತ್ತು, ಮುಗಿಸ್ಕೊಂಡು ಬಂದೆ. ಆಯ್ತಾ, ಮುಗಿಸ್ಕೊಂಡು ಬಂದ ಮೇಲೆ ನಾನು ಇವಾಗ ಇನ್ನೊಂದು ಕಡೆಗೆ ಎಲ್ಲೋ ಹೋಗ್ಬೇಕು. ಸೊ ಎಲ್ಲೋ ಹೋಗ್ಬೇಕು, ಅಲ್ಲಿ ಕ್ಯಾರೆಕ್ಟರ್ಗೆ ನಾನು ಈ ತರ ಇವತ್ತು ಜಡೆ ಹಾಕೊಂಡಿದ್ದೆ. ಬಟ್ ಈಗ ಹೋಗುವಂತ ಕಡೆಗೆ ನಾನು ಈ ತರ ಜಡೆ ಹಾಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ನಾನು ಬೇರೆನೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಎನಿವೇಸ್, ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮಗೆ ಮಲೇಷಿಯಾ ಬಗ್ಗೆ ಮತ್ತೆ ಜ್ಞಾಪಿಸ್ತಾ ಇದ್ದೀನಿ. ಬಿಕಾಸ್ ಮಲೇಷಿಯಾ ಸೀರೀಸ್ನ ನೀವು ಸಾಕಷ್ಟು ಜನ ನೋಡ್ತಾ ಇದ್ದೀರಾ. ಸಾಕಷ್ಟು ಖುಷಿಯಾಗಿದೆ ನನಗೆ, ಯಾಕಂದ್ರೆ ವಿಡಿಯೋಸು ನಿಮಗೆ ಹೆಲ್ಪ್ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಅದನ್ನ ಕೇಳಿ ತುಂಬಾ 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 ಖುಷಿ ಆಗ್ತಿದೆ ನನಗೆ. ಸೊ ಕಂಟಿನ್ಯೂಸ್ ಆಗಿ ಮಲೇಷಿಯಾ ಸೀರೀಸ್ದು ಎಲ್ಲಾ ವಿಡಿಯೋನು ನೋಡಿ. ನಿಮಗೋಸ್ಕರ ನಾನೊಂದು ಬಡ್ಜೆಟ್ ವಿಡಿಯೋ ಸೆಪರೇಟ್ ಆಗಿ ಮಾಡಿದ್ದೀನಿ ಅಂಡ್ ಐಟಿನರಿ ವಿಡಿಯೋ ಸದ್ಯದಲ್ಲೇ ಬರಲಿದೆ. ಸೊ ಎಲ್ಲ ನೋಡಿ ಮನೇಲೆ ಕೂತು ಮಲೇಷಿಯಾ ಟ್ರಿಪ್ ಅನ್ನ ಪ್ಲಾನ್ ಮಾಡಬಹುದು. ಓಕೆನಾ? ಕಮಿಂಗ್ ಬ್ಯಾಕ್ ಟು ಹೇರ್ ಸ್ಟೈಲ್. ನಾನು ಹೇಳ್ದೆ ಈಗ ಜಡೆನಲ್ಲಿ ಹೋಗೋಕ್ಕಾಗಲ್ಲ ಅಂತ. ಈ ಜಡೆ ಹಾಕೊಂಡ್ಮೇಲೆ ಜಡೆ ತೆಗೆದ್ರೆ ಕೂದಲೆಲ್ಲ ಹಿಂಗೊಂಥರ ಸುರುಳಿ ಸುತ್ತದಂಗೆ ಚೆನ್ನಾಗಿರಲ್ಲ ಅಲ್ವಾ? ನಾವ್ ಅದಕ್ಕೆ ಎಷ್ಟೇ ಬಾಚ್ಕೊಂಡ್ರು ಸ್ಟ್ರೇಟ್ ಆಗೋದೇ ಇಲ್ಲ. ಎಷ್ಟೋ ಸಲ ಅನ್ಸುತ್ತೆ ನನಗೆ, ಅಪ್ಪ ಬಾಚನ್ಗೆಲೆ ಒಂದು ಸ್ಟ್ರೇಟ್ನಿಂಗ್ ಮಿಷಿನ್ ತರ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಸೊ ನಾನು ಅನ್ಕೊಂಡಿರೋದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಈಗ ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಒಂದು ಝಲಕ್ ನೋಡಿ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಎಸ್, ಇದೆ ಅಗ್ಯಾರೋ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್. ಮಾಡೆಲ್ ಬಂದು HSB2206. ಇದು ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಅಮೆಝಾನ್ ಅಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಹೌದು, ಈ ಸ್ಟ್ರೈಟ್ನಿಂಗ್ ಬ್ರಷ್ ಇವಾಗ ಹೇಗ್ ಕೆಲಸ ಮಾಡತ್ತೆ, ನನ್ ಕೂದಲು ಎಷ್ಟು ಸ್ಟ್ರೈಟ್ ಆಗುತ್ತೆ, ಹೇಗ್ ವರ್ಕ್ ಆಗುತ್ತೆ, ಎಲ್ಲಾ ಡೀಟೇಲ್ಸ್ನು ಇವಾಗ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವೇ ನಿಮ್ಮ ಕಣ್ಣಾರೆ ನೋಡಿ. ಈ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ 2 in 1 ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಹೇರ್ ಸ್ಟ್ರೈಟ್ನಿಂಗು ಆಗುತ್ತೆ, ಜೊತೆನಲ್ಲಿ ಕೂಂಬಿಂಗು ಮಾಡ್ಕೋಬಹುದು. ನೋಡಿ ಡಿಸೈನ್ ಎಷ್ಟು ಎಲಿಗೆಂಟ್ ಆಗಿ ಸೂಪರ್ ಆಗಿದೆ ಅಂತ. ನಾವು ಡೂಸ್ ಅಂಡ್ ಡೋಂಟ್ಸ್ ನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇದ್ರ ಜೊತೆ ಬರುತ್ತೆ. ಅಂಡ್ ಈ ಪ್ರಾಡಕ್ಟ್ ನನಗೆ 1 ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ಇದ್ರ ಜೊತೆನಲ್ಲಿ 2 ಹೇರ್ ಸೆಕ್ಷನ್ ಕ್ಲಿಪ್ಸ್ ಬರುತ್ತೆ. ಸೊ ನಾವು ಯೂಸ್ ಮಾಡುವಾಗ ಈಸಿ ಆಗ್ಲಿ ಅಂತ. ಹಾಗೆ ಫಾರ್ ಸೇಫ್ಟಿ ಒಂದು ಸೂಪರ್ ಕ್ವಾಲಿಟಿ ಗ್ಲೌಸ್ ಬರುತ್ತೆ. ಇದ್ರ ಜೊತೆ ನಮ್ಗೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ಇದ್ರ ಕಾರ್ಡ್ ಲೆಂತ್ ತುಂಬಾ ಚೆನ್ನಾಗಿರೋದ್ರಿಂದ ಕನ್ವೀನಿಯಂಟ್ ಆಗಿ ಯೂಸ್ ಮಾಡಬಹುದು. ಜೊತೆಗೆ ಸೇಫ್ಟಿಗೆ ಅಂತ 360 ಡಿಗ್ರಿ ಸ್ವಿವೆಲ್ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುರಿದೋಗುತ್ತೆ ಅನ್ನೋ ಭಯ ಇಲ್ಲ. ಅಂಡ್ ಒಂದು ಹ್ಯಾಂಗಿಂಗ್ ಲೂಪ್ ಕೂಡ ಇದೆ. ಈ ಸ್ಟ್ರೈಟ್ನಿಂಗ್ ಬ್ರಷ್ ಅಲ್ಲಿ ಆಂಟಿ ಸ್ಕ್ಯಾಲ್ ಡಿಸೈನ್ ಇರೋದ್ರಿಂದ ನಮ್ ಸ್ಕ್ಯಾಲ್ಪ್ ಹೀಟ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ ಈ ಬ್ಲಾಕ್ ಕಲರ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಆಂಟಿ ಸ್ಕ್ಯಾಲ್ ಟಿಪ್ಸ್. ಅಂಡ್ ಪಿಂಕ್ ಕಲರ್ ಹೀಟಿಂಗ್ ಏರಿಯಾ. ಪ್ಲಗ್ ಇನ್ ಮಾಡಿದ ತಕ್ಷಣ ಈ ಡಿಜಿಟಲ್ ಡಿಸ್ಪ್ಲೇ ನಲ್ಲಿ ನಮಗೆ ಆಫ್ ಅಂತ ಕಾಣಿಸುತ್ತೆ. ಪವರ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಅಂಡ್ ಜೊತೆನಲ್ಲೇ ನೋಡಿ ಪ್ಲಸ್ ಮೈನಸ್ ಏನ್ ಕಾಣಿಸ್ತಾ ಇದೆ, ಇದು ಟೆಂಪರೇಚರ್ ಸೆಟ್ಟಿಂಗ್ ಬಟನ್. ಈ ಡಿಜಿಟಲ್ ಟೆಂಪರೇಚರ್ ಡಿಸ್ಪ್ಲೇ ಏನಿದೆ, ಇದು ನಮಗೆ ಕರೆಂಟ್ ಟೆಂಪರೇಚರ್ ಏನಿದೆ ಅನ್ನೋದನ್ನ ತೋರಿಸುತ್ತೆ. ಇದರಲ್ಲಿ 16 ಟೆಂಪರೇಚರ್ ಸೆಟ್ಟಿಂಗ್ಸ್ ಇದೆ, ಟೆಂಪರೇಚರ್ ಲಾಕ್ ಫೆಸಿಲಿಟಿ ಇದೆ, ಜೊತೆನಲ್ಲಿ ಫಾಸ್ಟ್ ಆಗಿ 60 ಸೆಕೆಂಡ್ಸ್ ಅಲ್ಲಿ ಹೀಟ್ ಆಗುತ್ತೆ. ಅಂಡ್ ಸೇಫ್ಟಿಗೆ ಅಂತ ಆಟೋ ಶಟ್ ಆಫ್ ಕೂಡ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಬಂದು 230, ಮಿನಿಮಮ್ ಬಂದು 80. ಸೊ ನಮ್ ಕೂದಲಿಗೆ ನಮ್ಗೆ ಯಾವ ಹೀಟ್ ಬೇಕೋ ಅದನ್ನ ನೋಡ್ಕೊಂಡು ಆರಾಮಾಗಿ ಸೆಟ್ ಮಾಡ್ಕೋಬಹುದು. ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಮುಂದೆ ನೋಡಿ ಒಂದು ಸಣ್ಣ ಕರ್ಲ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಈಗ ಸ್ಟ್ರೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಕಡಿಮೆ ಟೆಂಪರೇಚರ್ ಇಟ್ಕೊಂಡಿರೋದ್ರಿಂದ ಗ್ಲೌಸ್ ಯೂಸ್ ಮಾಡುವಂತ ಸಂದರ್ಭ ಬರಲಿಲ್ಲ. ನೋಡಿ ಈಗ ನಾನು 1/2 ಸ್ಟ್ರೈಟ್ ಮಾಡಿದ್ದೀನಿ, ಇನ್ನೊಂದು ಹಾಫು ಮಾಡಿಲ್ಲ. ಸೊ ಡಿಫ್ರೆನ್ಸ್ ಎಷ್ಟು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ. ನಾನೀಗ ಇವ್ರು ಕೊಟ್ಟಿರುವಂತ ಸೆಕ್ಷನ್ ಕ್ಲಿಪ್ ನ ಯೂಸ್ ಮಾಡ್ಕೊಂಡು ಸೆಕ್ಷನ್ಸ್ ಆಗಿ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಲೋಡೆಡ್ ವಿತ್ ಫೀಚರ್ಸ್. ಇದರಲ್ಲಿ ಮೆಟಲ್ ಸೆರಾಮಿಕ್ ಹೀಟರ್ ಇದೆ, ಅಯೋನಿಕ್ ಟೆಕ್ನಾಲಜಿ ಇದೆ. ಈ ವೈಡ್ ಪ್ಯಾಡಲ್ ಡಿಸೈನ್ ಇರೋದ್ರಿಂದ ನಮ್ಗೆ ಯೂಸ್ ಮಾಡೋದಕ್ಕೆ ತುಂಬಾನೇ ಕನ್ವೀನಿಯಂಟ್ ಆಗಿರುತ್ತೆ. ಇದು ಕೂಂಬಿಂಗು ಅಂಡ್ ಸ್ಟ್ರೈಟ್ನಿಂಗ್ ಎರಡು ಒಟ್ಟಿಗೆ ಮಾಡೋದ್ರಿಂದ ನಮಗೆ ತುಂಬಾ ಈಸಿ. ಸೊ ನಾವ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಮ್ ಜೊತೆ ಇದನ್ನ ಕ್ಯಾರಿ ಕೂಡ ಆರಾಮಾಗಿ ಮಾಡಬಹುದು. ಅಂಡ್ ತುಂಬಾ ಕ್ವಿಕ್ ಆಗಿ ಸೂಪರ್ ಲುಕ್ ನಮಗಿದು ಕೊಡುತ್ತೆ. ನೋಡಿ ಈಗ ಕಂಪ್ಲೀಟ್ ಆಗಿ ನಾನು ಹೇರ್ ಅನ್ನ ಸ್ಟ್ರೈಟ್ ಮಾಡ್ಕೊಂಡಿದೀನಿ. ಫೈನಲ್ ಲುಕ್ ಸೂಪರ್ ಆಗಿದೆ ಅಲ್ವಾ? ನೋಡಿದ್ರಿ ಅಲ್ವಾ ಈ ಅಗ್ಯಾರೋ ಹೇರ್ ಸ್ಟ್ರೈಟ್ನಿಂಗ್ ಬ್ರಷ್ ಏನ್ ಸಖತ್ತಾಗಿ ನನ್ನ ಕೂದಲನ್ನ ಸ್ಟ್ರೈಟ್ ಮಾಡ್ತು ಅಂತ.
ಅದು ಜಡೆ ಹಾಕಿ ಕರ್ಲ್ ಮಾಡಿದಂತ ಕೂದಲ್ನ ನೋಡಿ ಏನ್ ಸಕ್ಕದಾಗಿ ಸ್ಟ್ರೈಟ್ ಮಾಡ್ತು ಅಂತ. ಸೊ ಇದು ಮಾಡೆಲ್ ನಂಬರ್ ನಿಮ್ ನೆನ್ಪಿಟ್ಕೊಳ್ಳಿ, HSB2206. ಸೊ ನೀವೇನಾದ್ರೂ ಈ ತರ ಒಂದು ಸ್ಟ್ರೈಟ್ನಿಂಗ್ ಬ್ರಷ್ ನ ಹುಡುಕ್ತಾ ಇದ್ರೆ ದೂಸರ ಮಾತೇ ಬೇಡ, ಅಂದ್ರೆ ಇನ್ನೊಂದು ಯೋಚನೆನೇ ಬೇಡ, ಆರಾಮಾಗಿ ಧೈರ್ಯವಾಗಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ನಾನು ಪರ್ಚೇಸ್ ಮಾಡಿರುವಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಬೇಗ ನಿಮಗೋಸ್ಕರ ಒಂದನ್ನ ಆರ್ಡರ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ ಎಸ್, ನಾನು ಮಲೇಷ್ಯಾ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಮಲೇಷ್ಯಾ ವಿಡಿಯೋಸ್ ನ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತ. ಇನ್ನು ಸಾಕಷ್ಟು ಅಲ್ಲ, ಇನ್ನ ಕೆಲವೊಂದಷ್ಟು ವಿಡಿಯೋಸ್ ಮಲೇಷ್ಯಾದು ಬಾಕಿ ಇದೆ. ಸೊ ಅದರಲ್ಲಿ ಇವತ್ತು ಒಂದು ವಿಡಿಯೋ ನಿಮಗೋಸ್ಕರ ಬರ್ತಾ ಇದೆ. ಅದ್ ಯಾವುದು ಅಂತ ನೀವೇ ನಿಮ್ಮ ಕಣ್ಣಾರಿ ಚೆಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಲೇಷ್ಯಾ ಕೌಲಾಲಂಪುರ್ ಸೀರೀಸ್ಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನ್ ಬಂದಿರೋಂತ ಜಾಗ ಕಸ್ತೂರಿ ವಾಕ್. ಇದು ಬಂದು ಪೆಟಾಲಿಂಗ್ ಸ್ಟ್ರೀಟ್ ಅಲ್ಲಿ ಬರುತ್ತೆ, ಆಯ್ತಾ. ನನ್ನ ಚೈನಾ ಟೌನ್ ವಿಡಿಯೋ ನೀವು ನೋಡಿರಬಹುದು, ಅದ್ರ ಹತ್ರನೇ ಈ ಒಂದು ಕಸ್ತೂರಿ ವಾಕ್ ಕೂಡ. ಅಂಡ್ ಇದಕ್ಕೆ ಹತ್ರವಾಗಿ ಸೆಂಟ್ರಲ್ ಮಾರ್ಕೆಟ್ ಇದೆ. ಈ ಕಸ್ತೂರಿ ವಾಕ್ ಕೂಡ ಶಾಪಿಂಗ್ ಗೆ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಗಿಫ್ಟ್ಸ್, ಸಾವಿನಿಯರ್ಸ್ ತಗೋಬೇಕು ಅಂದ್ರೆ ಇಲ್ಲಿ ತಗೋಬೇಕು ಅಂತ ನನಗೆ ಹೇಳಿದ್ರು. ಸೊ ಎಕ್ಸ್ಪ್ಲೋರ್ ಮಾಡೋಣ, ಚೆಕ್ ಮಾಡೋಣ ಅಂತ ಹೇಳಿ ಇವತ್ತು ಇಲ್ಲಿ ತನಕ ಬಂದಿದೀವಿ. ಸೊ ನಾವು ಚೆಕ್ ಮಾಡೋದ್ರ ಜೊತೆಗೆ ನಿಮಗೂ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ತಡ ಯಾಕೆ, ಕಸ್ತೂರಿ ವಾಕ್ ಅಲ್ಲಿ ಒಂದು ವಾಕ್ ತಗೋಣ. ಬನ್ನಿ ಬನ್ನಿ ಬನ್ನಿ. ಅಷ್ಟಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಬನ್ನಿ ವಾಕಿಂಗ್ಗೆ. ಇಲ್ಲೆಲ್ಲ ಬ್ಯಾಗ್ಸು, ಫ್ರಿಡ್ಜ್ ಮ್ಯಾಗ್ನೆಟ್ಸು ಎಲ್ಲ ಕಾಣಿಸ್ತಾ ಇದೆ, ಸೂಟ್ ಕೇಸಸ್ ಎಲ್ಲ. ಲೆಟ್ಸ್ ಸಿ. ಯಾವ್ದೋ ಇದು ಕೊಪ್ಪಿಕೋ ಅಂತ ಒಂದು ಕ್ಯೂಟ್ ಲಿಟಲ್ ಕಾರ್ಟ್. ನಂಗೆ ಆಕ್ಚುಲಿ ಕಲರ್ ತುಂಬಾ ಇಷ್ಟ ಆಯ್ತು ಈ ಕಾರ್ಟ್ದು. ಏನೇನಿದೆ ಅಂತ ಮೆನೂನಲ್ಲಿ ಓದ್ತೀನಿ ಬನ್ನಿ. ಓ, ದರ್ ಇಸ್ ಕೊಪ್ಪಿಕೋ ಲ್ಯಾಟೆ, ಕ್ರೀಮಿ ಲ್ಯಾಟೆ. ಚಾಮ್ ಅಂದ್ರೆ ಏನಂತ ಗೊತ್ತಿಲ್ಲಪ್ಪ ನಂಗೆ. ಆಟೋರೈಸ್ಡ್ ಮಿಲ್ಕ್ ಟೀ ಇದೆ, ನೆಸ್ಟಮ್ ಇದೆ, ಮೋಖಾ ಇದೆ. ಎಕ್ಸ್ಪ್ರೆಸೋ ಬೇಸ್ಡ್, ಮಿಲ್ಕ್ ಬೇಸ್ಡ್. ಇನ್ನು ರೆಸ್ಟೋರಾಂಟ್ ಇತ್ತು, ಅದು ಬಂದು ಫಿಶ್ ಹೆಡ್ ಕರಿಗೆ ಫೇಮಸ್ ಅಂತೆ, ಗೊತ್ತಾ. ಇದು ನೋಡಿ, ಸ್ನೇಕ್ ಸ್ಕಿನ್ ಫ್ರೂಟ್. ಆ ತರ ಇದೆ ಅನ್ಬಿಟ್ಟು ಸ್ನೇಕ್ ಸ್ಕಿನ್ ಫ್ರೂಟ್ ಅಂತಿದ್ದಾರೆ. ಏನಂತ ಗೊತ್ತಿಲ್ಲಪ್ಪ ಇದು. ಅಂದ್ರೆ ಇದಕ್ಕೆ ಅಗೇನ್ ನಿಮಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಿದ್ರೆ ಅಥವಾ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಆಯ್ತಾ. ಸ್ನೇಕ್ ಸ್ಕಿನ್ ಫ್ರೂಟ್ ಅಂತ ಈ ತರದನ್ನ ನೀವು ನೋಡಿದ್ರೆ ಇದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ ಓಕೆ, ಇದು ಟೆಂಡರ್ ಕೋಕೋನಟ್. ಟೆಂಡರ್ ಕೋಕೋನಟ್ ಅಲ್ಲಿ ವೆರೈಟಿ ಇದೆಯಪ್ಪ. ಕೋಕೋನಟ್ ಶೇಕು, ಪೈನಾಪಲ್ ಕೋಕೋನಟ್ ಶೇಕು, ಮ್ಯಾಂಗೋ ಕೋಕೋನಟ್ ಶೇಕು, ಬ್ಲೂ ಕೋಕೋನಟ್ ಶೇಕು, ಸೆಂಡಾಲ್ ಕೋಕೋನಟ್ ಶೇಕ್. ಮೈ ಗಾಡ್, ಐಸ್ ಕ್ರೀಮ್ ಕೋಕೋನಟ್ 3 ಸ್ಕೂಪ್ಸ್, ಸ್ಟಿಕ್ಕಿ ರೈಸ್, ಮಿಲ್ಕ್ ಕೋಕೋನಟ್ ಜ್ಯೂಸ್. ಎಷ್ಟು ವೆರೈಟಿ ಇದೆ ಇಲ್ಲಿ. ಜಸ್ಟ್ ಪ್ಯೂರ್ ಕೋಕೋನಟ್ ಬಂದು 10 ರಿಂಗೇಟ್ಸ್. ಕೋಕೋನಟ್ ಸಿ ಒರಿಜಿನಲ್. ಏನದು ಕೋಕೋನಟ್ ಜ್ಯೂಸ್ ಕಪ್ ಅಂದ್ರೆ 5 ರಿಂಗೇಟ್ ಇದೆ, ಅದೇನೋ ಗೊತ್ತಿಲ್ಲ. ಅದು ಏನಾದ್ರು ಟ್ರೈ ಮಾಡ್ಬೋದಲ್ವಾ ಇಲ್ಲಿ, ಚೆನ್ನಾಗಿರ್ಬೋದು. ಐಸ್ ಕ್ರೀಮ್ ಬೇಡ, ಚೆನ್ನಾಗಿ 3 ಸ್ಕೂಪ್ಸ್. ವಾಟ್ ಈಸ್ ಕೋಕೋನಟ್ ಜ್ಯೂಸ್ ಇನ್ ಕಪ್? No, cup in the sense? 10 cup, 5. Okay. 1 cup try ಮಾಡೋಣ. 1 cup try ಮಾಡೋಣ. 1 cup please. How much is add on? Add on? 10. No, add on. Natadi Coco. Coconut juice. Add-ons. No, finish. Oh, finish. Okay. Cup. Coconut C cup. Original coconut. Original cup. Okay. ಮೊದಲು ಶುಗರ್ ಸಿರಪ್ ಹಾಕಿದ್ರು ಅನ್ಸುತ್ತೆ, ಗೊತ್ತಾಯ್ತಾ. ಶುಗರ್ ಸಿರಪ್ ಫಸ್ಟ್ ಹಾಕಿ ಆಮೇಲೆ ಅದನ್ನ ಹಾಕ್ತಾರೆ ಸ್ವೀಟ್ ಮಾಡೋದಕ್ಕೆ. ನಂಗೆ ಗೊತ್ತಿರೋ ಸ್ವಲ್ಪ ಕಡಿಮೆ ಕೊಡಿ ಅನ್ಬೋದು ಫಸ್ಟ್. ಓ, ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ. ಫುಲ್ಲು ಮೋಡ ನೋಡಿ ಹೆಂಗಾಗೋಯ್ತು. ಥ್ಯಾಂಕ್ ಯು. ಓ, ಇಟ್ ಇಸ್ ಗೋನ್ ರೈನ್. ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಕೊಡು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದೇ ನಾವು ಅಲ್ಲಿ ಕುಡ್ದಿದ್ದಿರ್ಬೇಕು, ಲಿಟಲ್ ಇಂಡಿಯಾ ಅಲ್ಲ ಆಕ್ಚುಲಿ.
ಹೌದಾ? ಹಾ, ಇದೇ ಲಿಟಲ್ ಇಂಡಿಯಲ್ಲಿ ಕುಡ್ದಿದ್ದು. 2.5 ರಿಂಗೆಟ್ ಕುಡಿದ್ವಿ ಗೊತ್ತಾ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಲೋಟ ಅದು. ಸೇಮ್ ಇದೇ ಕುಡ್ದಿದ್ದು. ಸೇಮ್ ಒರಿಜಿನಲ್ ಎಳ್ನೀರ್ ತರ ಇದೆ ಅಷ್ಟೇ. ಏನು ಮಿಕ್ಸ್ ಮಾಡ್ದಂಗೆ ಏನು ಅನಿಸ್ತಾನೆ ಇಲ್ಲ. ಒರಿಜಿನಲ್ ಎಳ್ನೀರ್ ತರ ಇದೆ. ಮೋಸ್ಟ್ಲಿ ಪ್ಯಾಕೆಟ್ ಎಳ್ನೀರೆಲ್ಲ ನಮಗೆ ಸಿಗುತ್ತಲ್ಲ, ಅದು ಇದೇ ತರ ಮಾಡ್ತಾರೆ ಅನ್ಸುತ್ತೆ ಕಣದ. ಸೇಮ್ ಹಂಗೆ ಅನ್ಸುತ್ತೆ. ನೀವು ಕುಡ್ದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೇಮ್ ಒಂಥರ ನಮಗೆ ಫ್ಲೇವರ್ ಹಾಕ್ದಂಗೆ ಅನ್ಸಲ್ಲ, ಬಟ್ ಎಳ್ನೀರ್ ಥರನೇ ಇದೆ. ಆದರೆ ಸ್ವೀಟ್ನೆಸ್ಸು ಇದೆ. ಸೊ ಮೋಸ್ಟ್ಲಿ 100% ಪ್ಯಾಕೆಟ್ಗಳಲ್ಲೆಲ್ಲ ಇದೆ ಬರೋದು. ಇಲ್ಲಿ ಎಂಟ್ರಿನಲ್ಲೇ ಇದಿದೆ ಕೆಫೆ. ಇದೇನಿದು? ವಾಟ್ ಇಸ್ ದಿಸ್? ದ ಬೆಸ್ಟ್ ಇನ್ ಸೆಂಟ್ರಲ್ ಮಾರ್ಕೆಟ್, ಪುಟ್ಟು ಬ್ಯಾಂಬೂ ಟ್ರೆಡಿಸಿ. ಏನೋ ಗೊತ್ತಿಲ್ಲ ಇದು. ಪುಟ್ಟು ಬ್ಯಾಂಬೂ ಟ್ರೆಡಿಸಿ. ವಾಟ್ ಇಸ್ ದಿಸ್? Rice cake. Rice cake. Vegetarian? Yes. How much is it? 5 ringgit one box. One box. Yeah. We should take one box, is it? Yep. Minimum is 5. Minimum is one box. It is not ready. It is still cooking. Yes, still cooking. Oh, this is something heat, is it? We're steaming. Oh, you're steaming. Yeah, steaming. We steam about 10 or 15 minutes. Okay, let me try. I'll try then. Let's try, ಅಲ್ವಾ? ಹೊಸದನ್ನೆಲ್ಲ ತಿಂದು ಎಕ್ಸ್ಪ್ಲೋರ್ ಮಾಡಿ ನೋಡಬೇಕು. Can I open the box now? I want to try one. Yeah, thank you. Thank you. What is this? Bamboo tradition. No, I want the bag also, because I will just eat little and then carry later. Thank you. Oh, one. Sell. How much time will it take to cook? 10 or 15 minutes. 10 or 15 minutes. One batch. Yeah. At a time, how much you can cook? 63. Yo, Yeah, bye. So, idu puttu bamboo tradition. ನೋಡೋಣವಾ? ಹಿಂಗ್ ನೋಡೋಣವಾ? ಕುಕ್ ಆಗಿರೋದಂತೆ ಇದು. ಅಕ್ಕಿ ಹಿಟ್ಟು ಮತ್ತೆ ಕೋಕೋನಟ್ ಎಲ್ಲ ಇದೆ. ಹಸಿರು ಕಲರ್ ಇದೆ. ಸೊ ಮೋಸ್ಟ್ಲಿ ಒಂಚೂರು ಬಣ್ಣನೂ ಹಾಕಿರಬಹುದು. ನೋಡೋಣ. ನನಗೆ ಗೊತ್ತಿಲ್ಲ, ಬೈಗಲ್ಲಿ ಒಂದು ಸ್ವಲ್ಪ ಅಂಟ್ತಾ ಇದೆ. ರುಚಿ ತುಂಬಾ ಸ್ವೀಟ್ ಆಗಿಲ್ಲ. ಇಲ್ಲ, ಮಧ್ಯದಲ್ಲಿ ಏನೋ ಸ್ವೀಟ್ ಸ್ಟಫಿಂಗ್ ಇದೆ, ಚೆನ್ನಾಗಿದೆ. ಹೌದಾ? ಒಂದ್ ಲೇಯರ್ ಬಿಟ್ಟು ಒಂದ್ ಲೇಯರು. ನೋಡಿಲಿ, ಏನೋ ನಮ್ಮ ಹೂರಣ ಸ್ಟಫ್ ಮಾಡ್ದಂಗೆ ಸ್ಟಫ್ ಮಾಡಿದ್ದಾರೆ. ಅದು ಚೆನ್ನಾಗಿದೆ. ಕುಚ್ಚಿದ ಕಡುಬು ತರ ಅನ್ಬೋದು. ಏನಿದೆ ಅಂತ ಟ್ರಾಪಿಕಲ್ ಫ್ಲೋರ್. ರೈಸ್ ಫ್ಲೋರ್, ಟ್ಯಾಪಿಯೋಕಾ ಫ್ಲೋರ್, ಪಾಮ್ ಶುಗರ್. ಪಾಮ್ ಶುಗರ್ ಅಂದ್ರೆ ಕಬ್ಬಿಂದು ಶುಗರ್ ಆಕ್ಚುಲಿ. ಶುಗರ್ ಕ್ಯಾನ್ ಶುಗರ್, ಕೋಕೋನಟ್, ಪ್ಯಾಂಡನ್ ಫ್ಲೇವರ್. ಪ್ಯಾಂಡನ್ ಫ್ಲೇವರ್. ಚೆನ್ನಾಗಿದೆ. ಫಸ್ಟ್ ಬೈಟು ಸ್ವಲ್ಪ ಕಚ್ಚ ಅಂತ ಅನಿಸ್ತು. ಇಲ್ಲ, ಚೆನ್ನಾಗಿದೆ. ತಿಂತ ತುಂಬಾ ಸ್ವೀಟ್ ಇಲ್ಲದೆ ಇರೋದ್ರಿಂದ ನೋಡಿ ನಾನು ಒಂದು ಖಾಲಿ ಮಾಡೇ ಬಿಟ್ಟೆ. ಚೆನ್ನಾಗಿದೆ. How many days we can store this? Only 1 day, because we use fresh coconut. Oh, I thought of carrying it back. Only 1 day, is it? You keep in fridge. No. We'll travel, no? Oh, okay. Thank you. ಒಂದೇ ದಿನ ಇಡ್ಬೋದಂತೆ, ಬಟ್ ಚೆನ್ನಾಗಿತ್ತು. ಗಾಳಿ ಬರ್ತಾ ಇದೆ, ಫುಲ್ಲು ಮೋಡ ಮಳೆ ನೋಡಿ. ಸೊ ಫುಲ್ ಗಾಳಿ, ಅಂದ್ರೆ ಈ ತರ ಗಾಳಿ ಬಂದ್ರೆ ಮಳೆ ಬರಲ್ಲ. ಮೋಡ ಕ್ಲಿಯರ್ ಆಗೋಯ್ತು ನೋಡಿ, ಅಲ್ಲಿ ಮೋಡ ಫುಲ್ ಕ್ಲಿಯರ್ ಆಗೋಯ್ತು. ಇದು ನೋಡಿ, ಮಲೇಷಿಯಾ ಜ್ಯೂಸ್ ಅಂತ. ಇದು ಆಕ್ಚುಲಿ ಇದು ಎಲ್ಲ ಖಾಲಿ ಆಗೋಗಿದೆ ಅನ್ಸುತ್ತೆ ಇವತ್ತಿಗೆ. ಬಟ್ ನೋಡಿ ಫುಲ್ ಎಷ್ಟು ತರ ಜ್ಯೂಸು. ರೋಸ್ ಮಿಲ್ಕ್ ಜ್ಯೂಸು, ರಿಬಾನಾ ಲಿಚಿ ಜ್ಯೂಸು, ಐಸ್ ಚಾಕ್ಲೇಟ್ ಮಲೇಷಿಯಾ ಅಂತೆ, ಡ್ರ್ಯಾಗನ್ ಫ್ರೂಟ್ ಜ್ಯೂಸು, ಕಾಫಿ ಐಸ್ ಮಲೇಷಿಯಾ, ವಾಟರ್ ಮೆಲನ್ ಜ್ಯೂಸು, ಎಲ್ಲ ತರದ, ಹನಿ ಡ್ಯೂ, ಯಾಮ್ ಜ್ಯೂಸು ಎಲ್ಲ ಇದೆ. ಇಲ್ಲಿ ಹೊರಗಡೆ ಗ್ಲಾಸ್ ಇಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಖಾಲಿ ಆಗೋಗಿದೆ ಎಲ್ಲ ಬಂದು. ಓ, ಉಲ್ಲನ್ ಬುಕೇಸು. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಉಲ್ಲನ್ ಬುಕೆಗಳು ಯಾರಿಗಾದ್ರೂ ನಾರ್ಮಲ್ ಫ್ರೆಶ್ ಫ್ಲವರ್ದು ಕೊಟ್ರೆ ನಾವು ಅದೊಂದು 2 ದಿನ 3 ದಿನ ಕೊಟ್ಟೋಗುತ್ತಲ್ವಾ. ಉಲ್ಲನ್ ಬುಕೆ ನೋಡಿ, ಪರ್ಮನೆಂಟ್ ತರ ಇಟ್ಕೋಬಹುದು, ನೀಟಾಗಿ ಮೇಂಟೈನ್ ಮಾಡಿದ್ರೆ ಸಕ್ಕದಾಗಿರುತ್ತೆ. ಇದು ನೈಸ್ ಐಡಿಯಾ ಅಲ್ವಾ ಇದು? ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ, ನಿಮಗೆ ಕ್ರೋಶೆ ವರ್ಕ್ ಗೊತ್ತಿದ್ರೆ ನೋಡಿ, ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ. ಉಲ್ಲನ್ ಬೊಕೆ ಮಾಡೋದು ಸೂಪರ್ ಟಿಪ್ ಕೊಡ್ತಾ ಇದೀನಿ ನಾನು. ಟಿಪ್ ಆಫ್ ದ ಡೇ ಆಕ್ಚುಲಿ ಸೂಪರ್. ಇದು ನನಗೆ ಖುಷಿ ಆಯಿತು, ಬಟ್ ನನಗೆ ಬರಲ್ಲ ವರ್ಕ್ ಬರೋರು ಖಂಡಿತ ಉಲ್ಲನ್ ಬೊಕೆನ ಟ್ರೈ ಮಾಡಿ. ಇದು ಇನ್ನೂ ನಾನು ನೋಡಿರೋ ಹಾಗೆ ಬೆಂಗಳೂರು ಬಂದಿಲ್ಲ. ಸೂಪರ್ ಬಿಸ್ನೆಸ್ ಐಡಿಯಾ. ಓಕೆ, ಆಮೇಲೆ ನೀವು ನಂಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತಾ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆದ್ರೆ.
ಇಲ್ಲಿ ನೋಡಿ ಇವಾಗ ಏನೋ ಚೆನ್ನಾಗಿದೆ ಕಣ್ಣು ಒಂಥರ ಇದಾಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇದು. ಆಕ್ಚುಲಿ ಚೆನ್ನಾಗಿ ಇಟ್ಟಿದ್ದಾರೆ ಇವರು, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಟಾಟ್ಲೆಟ್ಸು, ತಿರಾಮಿಸು ಫ್ರೆಶ್ ಆಗಿ ಬೇಕಾಗಿರೋ ಕಾಣಿಸ್ತಾ ಇದೆ. ಇದು ಸಕ್ಕದ ಕಾಣಿಸ್ತಾ ಇದೆ ಅಲ್ವಾ? ಹಂಗೆ ಕಸ್ತೂರಿ ವಾಕ್ ಅಲ್ಲಿ ತುಂಬಾ ಗಿಫ್ಟ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಆಲ್ಮೋಸ್ಟ್ ಅರ್ಧ ಮುಗಿಸ್ಕೊಂಡು ಬಂದ್ಬಿಟ್ಟಿದೀನಿ. ಇವಾಗ ಗಿಫ್ಟ್ಸ್ ಏನೋ ಜಾಸ್ತಿ ಕಾಣಿಸ್ತಿಲ್ಲ ಇಲ್ಲಿ. ಇಲ್ಲಿ ತಿಂಡಿ ತಿನಿಸುಗಳು ಜಾಸ್ತಿ ಕಾಣಿಸ್ತಾ ಇದೆ. ಈ ಗುಪ್ಪಚ್ಚಿ ಗುಪ್ಪಚ್ಚಿ ಹಾರಿಸ್ಬಿಟ್ರ ಗುಬ್ಬಚ್ಚಿನ. ಸೊ ತಿಂಡಿ ತಿನಿಸುಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಮುಂದೆಗೂ ನನಗೆ ಬರೀ ಅದೇ ಕಾಣಿಸ್ತಾ ಇದೆ. ಸಾವಿನಿಯರ್ಸು ಅದೆಲ್ಲ ಇಲ್ಲ, ತುಂಬಾ ಕಡಿಮೆ ಇಲ್ಲಿರೋದು. ಇದಕ್ಕಿಂತ ನಿಮಗೆ ಚೈನಾ ಟೌನ್ ಅಲ್ಲಿ ಸಾವಿನಿಯರ್ಸ್ ಎಲ್ಲ ತುಂಬಾ ಇತ್ತು ಗಿಫ್ಟ್ ಐಟಮ್ಸ್. ಸೊ ನೀವೇನಾದ್ರೂ ಶಾಪಿಂಗ್ ಮಾಡಬೇಕು ಅಂತಿತ್ತು ಅಂದ್ರೆ ಅಲ್ಲಿಗೆ ಹೋಗ್ಬೋದು. ನಂದು ಸೆಪರೇಟ್ ವಿಡಿಯೋ ಮಾಡಿದೀನಿ ಪೆಟಾಲಿಂಗ್ ಸ್ಟ್ರೀಟ್ ಚೈನಾ ಟೌನ್ದೇನೆ. ಆ ವಿಡಿಯೋನ ಚೆಕ್ ಮಾಡಿ ಆಯ್ತಾ. ಅಲ್ಲಿ ನಾನು ಸಾಕಷ್ಟು ಪರ್ಚೇಸ್ ಕೂಡ ಮಾಡಿದೆ. ಗಿಫ್ಟ್ಸು, ಸಾವಿನಿಯರ್ಸು, ಬ್ಯಾಗ್ಸು ಎಲ್ಲ ಪರ್ಚೇಸ್ ಮಾಡಿದೆ ನಾನು. ಈ ಮೇಕಪ್ ಕಿಟ್ ನೋಡಿದ ತಕ್ಷಣ ನಾನು ಆಕ್ಟಿಂಗ್ ಶುರು ಮಾಡಿದ ಇನಿಷಿಯಲ್ ದಿನಗಳ ಜ್ಞಾಪಕ ಬಂತು. ಆಕ್ಟಿಂಗ್ ಶುರು ಮಾಡಿದ ಇನಿಷಿಯಲ್ ದಿನಗಳಲ್ಲಿ ನನ್ನ ಫಸ್ಟ್ ಮೇಕಪ್ ಕಿಟ್ ಈ ತರದೇ ಇದ್ದಿದ್ದು. VIP ಇದು ಬರೋದವಾಗ ಮೇಕಪ್ ಕಿಟ್. ಅದೇ ನನ್ನ ಫಸ್ಟ್ ಮೇಕಪ್ ಕಿಟ್. ಅದನ್ನ ನೋಡಿ ಖುಷಿ ಆಗೋಯ್ತು. ನನ್ನ ಆಕ್ಟಿಂಗ್ ಡೇಸ್ ಫಸ್ಟ್ ಇನಿಷಿಯಲ್ ಡೇಸ್ ಜ್ಞಾಪಕ ಬಂತು ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಾರ್ಟ್ ಅಂತ. ಟೀ ತಂಬಿ ಅಂತ. ಟೀ ತಂಬಿ ಅಂದ್ರೆ ಗೊತ್ತಾಗತ್ತೆ, ಮೋಸ್ಟ್ಲಿ ತಮಿಳ್ನಾಡು ಇಂದಾನೆ ಇರ್ತಾರೆ ಇವರು. ಅಂಡ್ ಇವ್ರ ಪ್ರೈಸಿಂಗು ಏನಂತ ಜಾಸ್ತಿ ಇಲ್ಲ. ದ ಫೇಮಸ್ ಟೀ ಇನ್ ಮಲೇಷ್ಯಾ ಅಂತ ಹಾಕೊಂಡಿದ್ದಾರೆ. ಮಸಾಲಾ ಟೀ ಸ್ಮಾಲ್, ಮೀಡಿಯಮ್, ಲಾರ್ಜ್ ಈ ತರ ಮೂರ್ ಇದೆ. ಸ್ಮಾಲ್ ಎಲ್ಲ 1 ರಿಂಗೇಟು, ಮೀಡಿಯಂ ಎಲ್ಲ 3 ರಿಂಗೇಟು, ಲಾರ್ಜ್ ಎಲ್ಲ 5 ರಿಂಗೇಟು. ಮಸಾಲಾ ಟೀ ಇದೆ, ಜಿಂಜರ್ ಟೀ ಇದೆ, ಮಿಲ್ಕ್ ಟೀ ಇದೆ, ಬ್ರೂ ಕಾಫಿ ಇದೆ. ಓಕೆ, ಟೀ ತಂಬಿ ಸ್ಪೆಷಲ್. ಅಂಡ್ ಒಂದಷ್ಟು ಕುಕೀಸು, ಬ್ರೆಡ್ ಎಲ್ಲ ಇಟ್ಕೊಂಡಿದ್ದಾರೆ. ಏನ್ ಟ್ರೈ ಮಾಡೋಣ? ಏನಾದ್ರು ಟ್ರೈ ಮಾಡೋಣ. ಬ್ರೂ ಕಾಫಿ ಟ್ರೈ ಮಾಡೋಣ, ಮಸಾಲಾ ಟೀ ಟ್ರೈ ಮಾಡೋಣ. ಯಾವ್ದು ಬೇಕು? ಮಸಾಲಾ ಟೀ, ಜಿಂಜರ್ ಟೀ ಯಾವ್ದು ಬೇಕು? ಬ್ರೂ ಕಾಫಿ ಬೇಕಾ? ಬ್ರೂ ಕಾಫಿ ಹೇಳ. ಓಕೆ, ಇಫ್ ದ ಪ್ಲಾನ್ ಡಸಂಟ್ ವರ್ಕ್, ಚೇಂಜ್ ದ ಪ್ಲಾನ್ ಬಟ್ ನೆವರ್ ದ ಗೋಲ್. ಬ್ರೂ ಕಾಫಿ ಖಾಲಿ ಆಗೋಗಿತ್ತಂತೆ. ಸೊ ಮಸಾಲಾ ಟೀ ತಗೊಂಡ್ವಿ. ಮಸಾಲಾ ಟೀ, ಜಿಂಜರ್ ಟೀ ಎರಡೇ ಇದ್ದಿದ್ದು. ಸೊ ಮಸಾಲಾ ಟೀ ನೋಡಿ, ಇದು ಸ್ಮಾಲ್ ಸೈಜ್. ಓಕೆ, ನೋಡೋದಕ್ಕಂತೂ ನನಗೆ ಆಕ್ಚುಲಿ ಇದು ನೋಡಿದ ತಕ್ಷಣ ನನಗೆ ಲಿಟ್ರಲಿ ನಮ್ಮ ಟ್ರೈನ್ ಜರ್ನಿ ಜ್ಞಾಪಕ ಬಂತು ನನಗೆ. ನಮ್ಮ ಟ್ರೈನ್ ಜರ್ನಿನಲ್ಲಿ ಇದೇ ತರ ನಮ್ಗೆ ಆಕ್ಚುಲಿ ಸಿಗೋದು. ಟೇಸ್ಟು ಅದೇ ತರ ಇದೆ, ಹೆಚ್ಚು ಕಡಿಮೆ. ಬರೀ ಮಸಾಲೆಗಳಿದೆ ಇದ್ರ ಜೊತೆ, ಬಟ್ ಟೇಸ್ಟ್ ಹಂಗೆ ಇದೆ ಹೆಚ್ಚು ಕಡಿಮೆ. ಅಂದ್ರೆ ನೀರ್ ಮಾಡ್ಬಿಟ್ಟಿದ್ದಾರೆ ತುಂಬಾ. 1 ರಿಂಗೇಟ್ಗೆ ನಾನು 1 ರಿಂಗೇಟಿಗೆ ಇಲ್ಲಿ ಏನೂ ನೋಡಿಲ್ಲ. ಸೊ ಇವ್ರು 1 ರಿಂಗೇಟ್ಗೆ ಏನೋ ಬಜೆಟ್ ಅಲ್ಲಿ ಕೊಡ್ತಾರೆ ಅಂದ್ರೆ ಪಾಪ ಈ ತರನೇ ಕೊಡ್ಬೇಕಾಗತ್ತೇನೋ. ಕುಡಿತಾ ಕುಡಿತಾ ಟೇಸ್ಟ್ ಅಡ್ಜಸ್ಟ್ ಆಗೋಗುತ್ತೆ. ನೀರಾಗಿದೆ ಅನ್ನೋದು ಬಿಟ್ರೆ ಆಕ್ಚುಲಿ ಸ್ಪೈಸಸ್ ಎಲ್ಲ ಚೆನ್ನಾಗಿದೆ ಇದಕ್ಕೆ. ಇದನ್ನ ಸ್ವಲ್ಪ ಹಾಲು ತಿಕ್ಕಾಗಿದೆ, ಇದೆ ಸೂಪರ್ ಡೂಪರ್ ಆಗಿರೋದು. ಚೆನ್ನಾಗಿ ಮಸಾಲೆಗಳು ಮಾತ್ರ ಇದೆ. ಮಸಾಲಾ ಟೀಗೆ ಮಸಾಲೆ ಇದೆ. ಓಕೆ, 1 ರಿಂಗೇಟಿಗೆ ಚಲೇಗ. ಬಿಸಿ ಸಾಲ್ದು ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಅವರು. ಸೊ ಬಿಸಿ ಸಾಲ್ದು ನನಗೂ ಓಕೆ. ಪ್ರಶಾಂತ್ಗಂತೂ ತೀರಾನೇ ಬಿಸಿ ಸಾಲ್ದು ಅನ್ಸುತ್ತೆ. ಸ್ಮೋಕಿಂಗ್ ಮ್ಯಾಜಿಕ್ ಶಾಪ್ ಅಂತ ಮಿಕ್ಸ್ ಯು. ಎಲ್ಲಮ್ಮ? ಐಸ್ ಕ್ರೀಮ್ ಮತ್ತೆ ಬೋಬಾ ಇಲ್ಲೇ ತಗೊಂಡಿದ್ದೆ. ಹೌದಾ, ಮಿಕ್ಸಿಯಲ್ಲೇ ತಗೊಂಡಿದ್ದ? ಇವನಿಗೆ ಇಷ್ಟ ಆಗ್ಲಿಲ್ಲ ಐಸ್ ಕ್ರೀಮು. ಕೇಳಿ ನಗ್ತಾನೆ. ಏನೋ ಐಸ್ ಕ್ರೀಮ್ ಬೇಕು ಬೇಕು ಅಂತ ಗಲಾಟೆ ಮಾಡಿ ಕೊಡ್ಸ್ಕೊಂಡ. ಆಮೇಲೆ ಒದ್ದಾಡ್ದ ಒಂದದ್ರ ಮುಗ್ಸಕ್ಕೆ ಐಸ್ ಕ್ರೀಮನ್ನ ಇವನ್ ಇದುವರೆಗೂ ನನಗ್ ಗೊತ್ತಿರೋ ಹಾಗೆ 2 ಸಲ ಮುಗ್ಸಕ್ಕೆ ಒದ್ದಾಡಿರೋದು. 1 ವಿಯೆಟ್ನಾಂ ಅಲ್ಲಿ, 2 ಇಲ್ಲಿ ಮಲೇಷಿಯಲ್ಲಿ. ಕೋಕೋನಟ್ ಐಸ್ ಕ್ರೀಮ್ ಮೆಕಾಂಗ್ ಡೆಲ್ಟಾಗ್ ಹೋಗಿದ್ದಾಗ ಐಸ್ ಕ್ರೀಮ್ ಬಿಸಾಕಿದ್ವಿ ಆಕ್ಚುಲಿ ಅವತ್ತು. ದಟ್ ವಾಸ್ ಪೀನಟ್ ಬಟರ್. ನಂದು ವಿಯೆಟ್ನಾಂ ಸೀರೀಸ್ ಎಲ್ಲ ನೋಡಿದೀರಾ ಅನ್ಕೊಂಡಿದೀನಿ. ಜಸ್ಟ್ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪ್ಲೀಸ್ ವಿಯೆಟ್ನಾಂ ಸೀರೀಸ್ ನೋಡಿ. ಕಂಪ್ಲೀಟ್ ಐಟಿನರಿ ಕೊಟ್ಟಿದ್ದೀನಿ ನಾನು. ನೀವು ಆರಾಮಾಗಿ ನನ್ನ ವಿಡಿಯೋಸ್ ನ ನೋಡ್ಕೊಂಡು ವಿಯೆಟ್ನಾಂಗೆ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ಬೋದು ವಿತ್ ಫ್ಯಾಮಿಲಿ. ನಿಮ್ಗೆ ಇನ್ನೇನು ಯಾರನ್ನೂ ಅಪ್ರೋಚ್ ಮಾಡೋ ಅವಶ್ಯಕತೆನೇ ಇಲ್ಲ, ನೀವೇ ಹೋಗ್ಬಿಟ್ಟು ಬರಬಹುದು. ಎಷ್ಟೊಂದು ಜನ ಹೋಗಿ ಬಂದ್ರು ಕೂಡ ಅಂಡ್ ನನಗೆ ಕಮೆಂಟ್ ಮಾಡಿದ್ದಾರೆ. ನಂಗೆ ನಿಜ ತುಂಬಾ ಖುಷಿ ಆಯ್ತು. ಅಕಸ್ಮಾತ್ ಇನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂದ್ರೂ ಅಟ್ಲೀಸ್ಟ್ ವಿಡಿಯೋಸ್ ನ ನೋಡಿ ಖುಷಿ ಪಡ್ತೀರಾ. ಮೆಕಾಂಗ್ ಡೆಲ್ಟಾದು ಸೆಪರೇಟ್ ವಿಡಿಯೋ ಇದೆ. ಆ ತರ ಒಂದೊಂದು ಜಾಗಕ್ಕೆ ಹೋಗಿರೋದನ್ನು ಸೆಪರೇಟ್ ವಿಡಿಯೋ ಇದೆ, ಚೆಕ್ ಮಾಡಿ ಆಯ್ತಾ. ಮಜವಾಗಿದೆ. ಆಲ್ಮೋಸ್ಟ್ ಎಂಡಿಂಗ್ ಬಂದ್ಬಿಟ್ವಿ ನಾವು ಈ ಕಸ್ತೂರಿ ವಾಕ್ ಅಲ್ಲಿ. ಸೊ ಒಂದು ಲೇನ್ ತರ ಇದೆ ಅಷ್ಟೇ ಇದು. ಇಲ್ಲಿ ಬ್ಯಾಗ್ ಶಾಪ್ ಏನೋ ಇದೆ.
ತುಂಬ ಕಡಿಮೆ ಇಟ್ಕೊಂಡಿದ್ದಾರೆ ಇವರೇನೋ. ಬ್ಯಾಗು ಬೆಲ್ಟ್ಸ್ ಇದೆ. ಆ್ಯಂಡ್ ಈ ಕಡೆ ಏನಿದು ಪಿಸಾಂಗ್ ರಾಯಲ್, ಗೊತ್ತಿಲ್ಲ ಏನಿದೆ ಅಂತ. ಇದು ಕೋಕೋನಟ್ ಶೇಕ್ ಅಂಡ್ ಜ್ಯೂಸಸ್. ಮತ್ತೆ ನಮ್ಮ ಸ್ಟಾರ್ಟಿಂಗಲ್ಲಿ ಇತ್ತಲ್ಲ, ಆ ಕಡೆ ಸ್ಟಾರ್ಟಿಂಗಲ್ಲಿ ಇತ್ತು, ಈ ಕಡೆ ಸ್ಟಾರ್ಟಿಂಗ್. ಅಂದರೆ ಈ ಕಡೆಯಿಂದ ಬರೋರು ಈ ಕಡೆಯಿಂದ ಬರಬಹುದು. ಅಂದರೆ ಎಕ್ಸಿಟ್ ಅಷ್ಟೇ ಅಲ್ಲ, ಎಂಟ್ರಿ ಕೂಡ ಸಿಗುತ್ತೆ ನಿಮ್ಗೆ ಈ ಕಡೆಯಿಂದ ಬಂದರೆ. ಇಲ್ಲಿ ಮುಗೀತು. ಇದು ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ ನಿಮಗೆ, ಇದೇ ಕಸ್ತೂರಿ ವಾಕ್. ನಾನೇನು ಹೇಳ್ತೀನಿ ಅಂದರೆ, ನೀವು ಪೆಟಾಲಿಂಗ್ ಸ್ಟ್ರೀಟ್ ಹತ್ರ ಬಂದಾಗ ಸುಮ್ಮನೆ ಕಸ್ತೂರಿ ವಾಕಲ್ಲೂ ಒಂದು ವಾಕ್ ತಗೊಳ್ಳಿ ಅಷ್ಟೇ. ಇನಿಷಿಯಲ್ ಆಗಿ ನನಗೆ ಶಾಪಿಂಗ್ಗೆ ಏನಾದ್ರು ಸಿಗಬಹುದು ಇದು ಅಂತ ಅನ್ಕೊಂಡಿದ್ದೆ, ಬಟ್ ಅಷ್ಟೊಂದು ಚಾಯ್ಸಸ್ ಇಲ್ಲ. ಸೊ ಸುಮ್ಮನೆ ಒಂದು ವಾಕ್ ತಗೊಳಕ್ಕೆ ಚೆನ್ನಾಗಿದೆ. ಒಂದೆರಡು ಕೋಕೋನಟ್ ಶೇಕು, ಮತ್ತೆ ಏನು ಐಸ್ ಕ್ರೀಮು, ಅದೇನೋ ನಾನು ಟ್ರೈ ಮಾಡೋದ್ನಲ್ಲ ಪುಟ್ಟು, ಆ ಥರದ್ದು ಏನಾದರೂ ಟ್ರೈ ಮಾಡಬೇಕು ಅಂದರೆ ಒಂದೆರಡು ಡಿಶ್ ಟ್ರೈ ಮಾಡಿಕೊಂಡು ಸುಮ್ಮನೆ ಜಸ್ಟ್ ಒಂದು ಲೇನ್ ವಾಕ್ ಮಾಡ್ಕೊಂಡು ವಾಪಸ್ ಹೋಗ್ಬೋದು ಫಾರ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ನಾನು ಪಡ್ಕೊಂಡೆ. ಸೊ ಈ ವಿಡಿಯೋ ನೋಡಿ ನಿಮಗೂ ಆ ಅನುಭವ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಮಲೇಷ್ಯಾ ಸೀರೀಸ್ ನೋಡ್ತಾ ಇರಿ, ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೀವು ಮನೇಲಿ ಕೂತ್ಕೊಂಡು ಟ್ರಿಪ್ ಪ್ಲಾನ್ ಮಾಡೋದಕ್ಕೆ ಐಟಿನರಿ ಕೂಡ ಕೊಟ್ಟಿದ್ದೀನಿ. ಸೊ ನೀವು ಯಾವುದೇ ಒಂದು ಟ್ರಾವೆಲ್ ಏಜೆಂಟ್ ಸಹಾಯ ಇಲ್ಲದೆ ಆರಾಮಾಗಿ ಬರಬಹುದು. ಬಿಕಾಸ್ ಒನ್ ಮೋರ್ ಪ್ಲಸ್ ಪಾಯಿಂಟ್ ಇಸ್, ಈಗ ಇಂಡಿಯನ್ಸ್ಗೆ ಡಿಸೆಂಬರ್ 2024 ತನಕ ವೀಸಾನೇ ಇಲ್ಲ. ವೀಸಾ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವೇನು ದುಡ್ಡು ಕೊಡಬೇಕು, ಇಷ್ಟಾದರೂ ಕೊಡಬೇಕು ಅಷ್ಟಾದರೂ ಕೊಡಬೇಕು ಆ ಥರ ಲಿಟ್ರಲಿ ಇಲ್ಲ. 0 ರೂಪೀಸ್. ಆ್ಯಂಡ್ ನಿಮ್ಮ ಪಾಸ್ಪೋರ್ಟ್ ಎಲ್ಗೋ ಕಳಿಸೋದು, ಸ್ಟ್ಯಾಂಪಿಂಗು ಏನೇನೂ ಇಲ್ಲ, ವೀಸಾನೇ ಇಲ್ಲ. ಬರೀ ಜಸ್ಟ್ MDAC ಅನ್ನೋ ಫಾರ್ಮ್, ಅಂದರೆ ಮಲೇಷಿಯನ್ ಡಿಜಿಟಲ್ ಅರೈವಲ್ ಕಾರ್ಡ್, ಈ ಫಾರ್ಮ್ನ ಫಿಲ್ ಮಾಡಬೇಕು. ಅದು ಆನ್ಲೈನ್ ಅಷ್ಟೇ, ತುಂಬ ಸಿಂಪಲ್ ಆಗಿದೆ. ಅದು ಹೇಗೆ ಫಿಲ್ ಮಾಡಬೇಕು ಅನ್ನೋದು ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಈಸಿ ಆಗಿದೆ, ಆರಾಮಾಗಿ ಫಿಲ್ ಮಾಡಿ ನೀವು ಮಲೇಷ್ಯಾಗೆ ಟ್ರಿಪ್ ಪ್ಲಾನ್ ಮಾಡಬಹುದು. ಓಕೆ, ಒಳ್ಳೆ ಡೀಲಲ್ಲಿ ಫ್ಲೈಟ್ ಟಿಕೆಟ್ಸ್ ಕೂಡ ಸಿಗುತ್ತೆ, ಹೋಟೆಲ್ ರೂಮ್ಸು ಸಿಗುತ್ತೆ. ಎಲ್ಲ ನಾನು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ಕಿಪ್ ಮಾಡದೆ ನೋಡಿ, ಇನ್ಫಾರ್ಮೇಶನ್ ಸಿಗುತ್ತೆ. ಪ್ಲಾನ್ ಮಾಡಿ ಹೋಗಿ ಬನ್ನಿ, ನೀವು ನನಗೆ ಖುಷಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಲವ್ ಯು ಆಲ್.